ನೀವೇನಾದರೂ ಕೆಳಗೆ ಕೂತ್ಕೊಳ್ಳೋದು ಬಿಟ್ಟು ಮೇಲೆ ಕೂತ್ಕೊಂಡ್ರೆ, ಅಂದರೆ ಸೋಫಾದಲ್ಲಿ ಚೇರಲ್ಲಿ ಕೂತ್ಕೊಂಡು ರೂಢಿ ಮಾಡಿಕೊಂಡ್ರೆ ನಿಮಗೆ ಕೆಳಗೆ ಕೂತ್ಕೊಳ್ಳೋದು ಮರ್ತೇ ಹೋಗುತ್ತೆ. ಮತ್ತು ನೀವು ಯಾವುದಕ್ಕೂ ಕೆಳಗೆ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಸಾಧ್ಯ ಆದಷ್ಟು ಕೆಳಗೆ ಕೂತ್ಕೊಂಡು ಊಟ ಮಾಡಿ, ಮಕ್ಕಳ ಜೊತೆಗಿರ್ಬೋದು, ಅಥವಾ ನೀವು ಕೆಳಗೆ ಕೂತ್ಕೊಂಡು ಕೆಲಸ ಮಾಡೋದಿರ್ಬೋದು, ಇವನ್ನ ತರಕಾರಿ ಕಟ್ ಮಾಡೋದಿರ್ಬೋದು, ಕಾಯಿ ತುರಿಯೋದಿರ್ಬೋದು, ಎಷ್ಟು ಸಾಧ್ಯ ಆಗ್ತದೆ ಅಷ್ಟಕ್ಕೂ ಕೆಳಗೆ ಕೂತ್ಕೊಂಡೆ. ಇವತ್ತು ಏನಾಗಿದೆ ಅಂದರೆ ಯಾವ ಕೆಲಸನೂ ಕೆಳಗೆ ಕೂತ್ಕೊಂಡು ಮಾಡಲಿಕ್ಕೆ ಬರೋದೇ ಇಲ್ಲ, ಕೆಳಗೆ ಕೂತ್ಕೊಂಡು ಮಾಡೋದೇ ಇಲ್ಲ. ಸೊ ಹಾಗಾಗಿ ನಮಗೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಳಗೆ ಕೂತ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ, ಫ್ರೆಂಡ್ಸ್ ನಮಸ್ತೆ, ನಾ ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಈ ದಿನದ ನನ್ನ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಈ ವೀಕ್ ಫುಲ್ ನಾನು ಎಕ್ಸಸೈಸ್ ಅಂದರೆ ಯೋಗದ ಬಗ್ಗೆ ಅಥವಾ ಸಿಂಪಲ್ ವಾರ್ಮ್ ಎಕ್ಸಸೈಸ್ ವಿತ್ ಮ್ಯೂಸಿಕ್ ಹಾಕ್ತಾ ಇದ್ದೇನೆ. ನೀವು ನೋಡ್ತಿರ್ಬೋದು, ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಸೊ ಈ ವಾರದಲ್ಲಿ ನಾನು ಎಕ್ಸಸೈಸ್ ಬಗ್ಗೆನೇ ಹೇಳ್ತಾ ಇದ್ದೆ. ಇವತ್ತು ಕೂಡ ನಾನು ನನ್ನ ಹಲವಾರು ಫ್ರೆಂಡ್ಗಳು ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮ್ಮ ಅಮ್ಮನಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಸೊ ಚೇರಲ್ಲಿ ಕೂತು ಮಾಡುವಂಥದ್ದು ಏನಾದ್ರು ಎಕ್ಸಸೈಸ್ ಇದೆಯಾ ಅಂತ ಕೇಳಿದ್ರು. ಅವರಿಗಾಗಿ ಚೇರ್ ಮೇಲೆ ಇರ್ಬೋದು, ಸ್ಟೂಲ್ ಮೇಲೆ ಇರ್ಬೋದು, ಅಥವಾ ಸೋಫಾದ ಮೇಲೆ ಇರ್ಬೋದು, ಅಥವಾ ಬೆಡ್ ಮೇಲೆ ಕೂತು ಅವರಿಗೆ ಮಾಡುವಂಥ ಕೆಲವು ಎಕ್ಸಸೈಸ್ಗಳನ್ನು ಹೇಳ್ತೇನೆ. ಫ್ರೆಂಡ್ಸ್, ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕೂತು ಈಗ ಏಜ್ ಆದವರು, ಕೆಲವರು ಮಂಡಿ ನೋವು ಇದ್ದಿರ್ತದೆ, ಕರೆಕ್ಟ್, ಬೆನ್ನು ನೋವು ಇದ್ದಿರ್ತದೆ, ಕಾಲು ಫೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಅಂಥವರಿಗೆ ನಾನು ಇವತ್ತು ಚೇರಲ್ಲಿ ಕೂತು ಮಾಡುವಂಥ ಎಕ್ಸಸೈಸನ್ನು ಹೇಳ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಚೇರ್ ಹಾಕೊಳ್ವಾ. ಚೇರಲ್ಲಿ ಕೂತು ಮಾಡುವಂಥದ್ದು. ತುಂಬ ಹಿಂದೆ ಕೂತ್ಕೊಳ್ಬೇಡಿ, ಹೀಗೆ ಹೊರಗೆ ಕೂತ್ಕೊಬೇಡಿ, ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ, ನೋಡಿ ಹೀಗೆ ಸ್ವಲ್ಪ ಮುಂದೆ ಬನ್ನಿ. ಓಕೆ, ಎಸ್. ಈಗ ನಾವು ಸ್ಟ್ಯಾಂಡಿಂಗಿಂದ ಏನು ಮಾಡ್ತೀವ, ನಿಂತು ಮಾಡುವಂಥದ್ದು. ಸ್ವಲ್ಪ ನಿಂತು ವಾಕಿಂಗ್ ಮಾಡ್ಕೊಳ್ಳಿ. ಜಸ್ಟ್ ವಾಕ್ ಮಾಡುವಾಗ ಜಸ್ಟ್ ವಾಕ್ ಮಾಡ್ಕೊಳ್ಳಿ, ಕಾಲು ಮೂಮೆಂಟಲ್ಲೇ ಇರಲಿ. ಹೇಗೆ ಮಾಡ್ತೀವಲ್ಲ ಕಾಲು ಮೂಮೆಂಟ್ ಇರಲಿ. ಅದು ಆದ ಮೇಲೆ ಚೇರಲ್ಲೇ ಕೂತ್ಕೊಳ್ಳಿ. ಚೇರಲ್ಲಿ ಕೂತ್ಕೊಂಡು ನಿಧಾನವಾಗಿ ನೆಕ್ ಮೂಮೆಂಟನ್ನು ಬಲಕ್ಕೆ, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಇದನ್ನು ಒಂದು 5 to 10 ಟೈಮ್ಸ್ ಮಾಡ್ತಾ ಬನ್ನಿ. ಕತ್ತಿನ ನರಗಳು ಇಲ್ಲೆಲ್ಲ ಎಕ್ಸಸೈಸ್ ಆಗಬೇಕು. ಕತ್ತಿನ ನರಗಳು ಬಿಗಿದು ಇರ್ತವೆ, ಸೊ ಇಲ್ಲೆಲ್ಲ ಶೋಲ್ಡರ್ ಪೇನ್ ಬಂದಿರುತ್ತೆ, ಸೊ ಅದೆಲ್ಲ ಲೂಸ್ ಆಗುತ್ತೆ. ಸೊ ಈಗ ನೆಕ್ ಬೆಂಡಿಂಗ್, ಕೈಯನ್ನು ಬಲಗೈಯನ್ನು ಹೀಗಿಟ್ಕೊಳ್ಳಿ, ಬೆಂಡ್, ಲೆಫ್ಟ್ ಹ್ಯಾಂಡ್ ರೈಟ್ ಸೈಡ್, ಇನ್ನೊಮ್ಮೆ, ಈಗ ಕತ್ತಿನ ಮೂಮೆಂಟನ್ನೇ ನೋಡ್ಕೊಳ್ಳಿ. ಈಗ ಫುಲ್ ಮುಂದೆ ಬರುವಂಥದ್ದು ಕಾಣಿಸ್ತಾ ಇದೆಯಾ? ಈ ಕಡೆ ಕತ್ತು, ಇದನ್ನ ಒಂದು 10 ಟೈಮ್ಸ್ ಮಾಡ್ತಾ ಬನ್ನಿ. ಓಕೆ, 10 ಟೈಮ್ಸ್. ಈಗ ಕತ್ತನ್ನ ಭರತನಾಟ್ಯದಲ್ಲಿ ಯಾವ ಥರ ಮಾಡ್ತಾರೆ ಹೀಗೆ ಇಟ್ಕೊಳ್ಳಿ. ಇದು ಕೂಡ ಈಚ್ ಸೈಡ್ 10 ಟೈಮ್ಸ್ ಮಾಡ್ತಾ ಬನ್ನಿ. ಇದು ಕತ್ತು ಮತ್ತು ನೆಕ್ಕಿನ ಎಲ್ಲ ನರಗಳು ಆಕ್ಟಿವೇಟ್ ಆಗುತ್ತೆ. ನೆಕ್ಕಿನ ಎಲ್ಲ ನರಗಳು ಆಕ್ಟಿವೇಟ್ ಆಗುತ್ತೆ. ಓಕೆ, ಈಗ ಭಾಗಕ್ಕೆ ಬರುವ ಕೈಯನ್ನು ಫಿಂಗರ್ ಮೂಮೆಂಟ್, ಬೆರಳುಗಳಿಗೆ ಚಲನೆಯನ್ನ ಕೊಡುವಂಥದ್ದು, ಬೆರಳುಗಳಿಗೆ ಚಲನೆಯನ್ನ ಕೊಡುವಂಥದ್ದು. ಎಸ್, ರೆಸ್ಟ್ ಮೂಮೆಂಟ್, ರಿವರ್ಸ್. 5 to 10 ಟೈಮ್ಸ್ ಮಾಡ್ತಾ ಬನ್ನಿ. ನಾ ಹೇಳೋದೆಲ್ಲ ಮಿನಿಮಮ್ ಒಂದು 10 ಟೈಮ್ಸ್ ಮಾಡ್ತಾ ಬನ್ನಿ. ಓಕೆ, ಪುನಃ ಫಿಂಗರ್ ಶೇಕ್ 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 ಶೇಕ್, ಫಿಂಗರ್ ಶೇಕ್. ಜಸ್ಟ್ ರಿಲ್ಯಾಕ್ಸ್ ಆಗಿ ಮಾಡುವಾಗ ಸ್ವಲ್ಪ ಶೋಲ್ಡರ್ಗೆ ಪೇನ್ ಬರ್ತಾ ಇರುತ್ತೆ, ಸ್ವಲ್ಪ ರಿಲ್ಯಾಕ್ಸ್. ಓಕೆ, ಎಸ್. ಈಗ ಕೈಯನ್ನು ಉಸಿರು ತೊಗೊಳ್ತಾ ಆಮೇಲೆ ಇಟ್ವಾ
Breathe in, come up. Raise your hands up. ಇದು ಕೂಡ ಒಂದು ಮಿನಿಮಮ್ ಒಂದು 10 ಟೈಮ್ಸ್ ಮಾಡ್ತಾ ಬನ್ನಿ. ನಾನಿಲ್ಲಿ 10 ಟೈಮ್ಸ್ ಮಾಡಲ್ಲ, ಸೊ ಗೊತ್ತಾಯ್ತಲ್ಲ. ಈಗ ಪುನಃ ಮುಂದಿನಿಂದ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ತಗೊಳ್ತಾ ಮೇಲಕ್ಕೆ ಉಸಿರು ಬಿಡ್ತಾ. ಓಕೆ, ಎಸ್, ಅಗೇನ್ 10 ಟೈಮ್ಸ್. ನಾವು ಅಗೇನ್ 10 ಟೈಮ್ಸ್. ನಾವು ಕೈನ ಮುಂದಕ್ಕೆ. ಬ್ರೀತ್ ಇನ್, ಬ್ರೀತ್ ಔಟ್. Hand should be shoulder level, like this, not like this, should be shoulder level. Right. Breathe in, breathe out. Now ಇದನ್ನು ಕೂಡ 5 ಟೈಮ್ಸ್ ಮಾಡಿ. ಈಗ ಪಾಮ್ಸ್ ಅನ್ನು ಟರ್ನ್ ಮಾಡಿ full expand the chest. Exhale, expand the chest. ಇಲ್ಲಿ ನಿಮ್ಮ ಬೆನ್ನಿನ ಮೂಳೆ, ಇಲ್ಲಿ ಸಮ್ಟೈಮ್ಸ್ ಮಸಲ್ಸ್ ಕ್ಯಾಚ್ ಆಗತ್ತೆ, ಕೆಲವರಿಗೆ ಮಸಲ್ಸ್ ಕ್ಯಾಚ್ ಆಗತ್ತೆ ಅಂತ ಹೇಳ್ತಾರೆ. ಅಂಥವರಿಗೆ ಈ ಒಂದು ಎಕ್ಸಸೈಸ್ ಚೆಸ್ಟ್ ಎಕ್ಸ್ಪಾಂಡ್ ಮಾಡುವಂಥದ್ದು. ಇಲ್ಲಿ ನಿಮ್ಮ ಬ್ರೀದಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುವಂಥದ್ದು, ಮೀನ್ಸ್ ಇನ್ಕ್ರೀಸ್ ಯುವರ್ ಲಂಗ್ಸ್ ಆಕ್ಟಿವಿಟಿ. ಎಸ್, ನೌ ಕಮ್ ಟು ಶೋಲ್ಡರ್ ಮೂಮೆಂಟ್, ಲೈಕ್ ಶೋಲ್ಡರ್ ರೊಟೇಷನ್ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ಕಂಟಿನ್ಯೂ 5 to 8 ಟೈಮ್ಸ್. ಇಲ್ಲಿ ಸ್ವಲ್ಪ ಶೋಲ್ಡರ್ ಪೇನ್ ಬಂದಾಗ ಆಗ್ತದೆ. ಸೊ ಶೋಲ್ಡರ್ ಅಪ್ ಆ್ಯಂಡ್ ಡೌನ್, ಅಪ್ ವೆನ್ ಯು ಬ್ರೀದ್ ಇನ್, ಅಪ್ ವಿತೌಟ್ ಡೌನ್. ನೌ ನೆಕ್ಸ್ಟ್ ಎಕ್ಸಸೈಸ್ ಇಸ್ ಸಿಟ್ ಇನ್ ಗಾಡೆಸ್ ಪೋಸ್ಚರ್. ದೇವತೆಗಳು ಹೇಗೆ ಕೂತ್ಕೊಳ್ತಾರೆ, ಲೈಕ್ ದಿಸ್. ಕಾಲನ್ನು ಅಗಲ ಮಾಡಿ ಕೂತ್ಕೊಳ್ಳಿ. ಸಿಟ್ ಲೈಕ್ ದಿಸ್ ಆ್ಯಂಡ್ ರೇಸ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಹೋಲ್ಡ್ ದ ಎಲ್ಬೋಸ್. ಬೆಂಡ್. Exhale to bend, inhales to straight. Continue slowly and bend. Side. Continue to 10 times. Yes. Next come to raise your hands and like this. Okay. Continue to 10 times. So, sometimes ನಿಮ್ಮ ಶೋಲ್ಡರ್ ಕೂಡ ಸ್ವಲ್ಪ ನೋವಾದಕ್ಕಾಗ್ತದೆ. ಜಸ್ಟ್ ರಿಲ್ಯಾಕ್ಸ್. ಓಕೆ, ಎಸ್. ಈಗ ಲೆಫ್ಟ್ ಆರ್ಮನ್ನು ಇಲ್ಲಿ ಇಟ್ಕೊಳ್ಳಿ. ಈಗ ಸ್ಲೋಲಿ ಅಪ್. ಜಸ್ಟ್ ಬೆಂಡ್ and look up. ಪುನಃ again, here it is 10 times. Now left side. ನಾನಿಲ್ಲಿ ಓನ್ಲಿ 3 ಟೈಮ್ಸ್ ಮಾಡ್ತಾ ಇದ್ದೇನೆ, ಫುಲ್ ಟೈಮ್ ಮಾಡ್ತಾ ಇಲ್ಲ, ನಿಮಗೆ ತೋರಿಸ್ಲಿಕ್ಕೆ ಮಾಡ್ತೀನಿ. Get this, straight hands. Yes, now twisting. ನಾನು ಯಾಕೆ ಹೇಳಿದೆ ಸ್ವಲ್ಪ ಮುಂದೆ ಕೂತ್ಕೊಳ್ಳಿ ಅಂತ. ಹಿಂದೆ ಕೂತ್ಕೊಳ್ಬೇಡಿ, ಹೀಗೆ ಹೊರಗೆ ಕೂತ್ಕೊಬೇಡಿ, ಸ್ವಲ್ಪ ಮುಂದೆ ಕೂತ್ಕೊಳ್ಳಿ. ಓಕೆ, ಈಗ ನಿಮ್ಮ ಲೆಫ್ಟ್ ಪಾಮ್ ಇದೆಯಲ್ಲ ಇಲ್ಲಿ ಹಿಡ್ಕೊಳ್ಳಿ. ಚೇರ್ ಇದೆಯಲ್ಲ, ಚೇರ್ ಕಾಲು ಹತ್ರ ಇಟ್ಕೊಳ್ಳಿ. ರೈಟ್ ಪಾಮ್ ಇಲ್ಲೇ ಇಟ್ಕೊಳ್ಳಿ. ಈಗ ಟ್ವಿಸ್ಟ್ ಮಾಡಿ, ಫುಲ್ ಟ್ವಿಸ್ಟ್. ಲುಕ್ ಬ್ಯಾಕ್. ಪುನಃ ರಿವರ್ಸ್, ಈ ಸೈಡ್. ಈ ಕಡೆ ಇಲ್ಲಿ ಕೂಡ ನಿಮ್ಮ ಮಸಲ್ಸ್ ಇದೆಯಲ್ಲ, ಇಲ್ಲಿ ಬ್ಯಾಕ್ ಬೋನ್ ಎಲ್ಲ ಆಕ್ಟಿವೇಟ್ ಆಗುವಂಥದ್ದು. ಅಗೇನ್ ಇಟ್ ಈಸ್ 5 ಟೈಮ್ಸ್. ಪುನಃ ಎಸ್, ನಾನಿಲ್ಲಿ ಓನ್ಲಿ 2 ಟೈಮ್ಸ್ ಮಾಡಿದೆ, ನೀವು ಮಿನಿಮಮ್ 5 ಟೈಮ್ಸ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಹ್ಯಾಂಡ್ ಮೂಮೆಂಟ್.
Raise your hands till shoulder level. ನಿಮ್ಮ ಶೋಲ್ಡರ್ ಲೆವೆಲ್ ಇಟ್ಕೊಳ್ಳಿ. ಪಾಮ್ ಪೊಸಿಷನ್ ಅಪ್. Straight. 1, 2, 1, 2, 1, 2, 1, 2, 1, 2, 1, 2. Yes, ಇದನ್ನ ಒಂದು 10 times each side. Right side 10 times and left side 10 times. Okay? Yes. ಇಷ್ಟು ಮಾಡುವಾಗ ನಿಮಗೆ ಶೋಲ್ಡರ್ ಮತ್ತು ಕೈ ಸ್ವಲ್ಪ ಪೇನ್ ಬಂದಾಗ ಅನಿಸ್ತದೆ, ಸೊ ಭುಜದ ಹತ್ರ. ಸೊ ಆಗ ಜಸ್ಟ್ ರಿಲ್ಯಾಕ್ಸ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ. ಇದು ಓನ್ಲಿ ಅಪ್ಪರ್ ಬಾಡಿ ಹೇಳ್ತಾ ಇದ್ದೇನೆ ನಾನು, ಅಪ್ಪರ್ ಬಾಡಿ ಎಕ್ಸಸೈಸ್. ನಾವು ನೆಕ್ಸ್ಟ್ ಕಮ್ ಟು ಎರಡು ಕೈಯನ್ನು ಲಾಕ್ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಹೀಗೆ ಇಲ್ಲಿ ಸ್ವಲ್ಪ ಹೊತ್ತು ಇದೇ ಸ್ಥಿತಿಯಲ್ಲಿ ನಾರ್ಮಲ್ ಬ್ರೀದಿಂಗ್ ಆ್ಯಂಡ್ ಬ್ರೀತ್ ಔಟ್. ಓಕೆ, ಒಂದು 10 to 20 ಉಸಿರಾಟ ಮಾಡಿ. 10 to 20 ಬ್ರೀದ್ ಇನ್ ಬ್ರೀದ್ ಔಟ್. ಎಸ್. ಈಗ ಈ ಒಂದು ಪೋರ್ಷನ್ಗೆ ಮೀನ್ಸ್ ವೇಸ್ಟ್, ಅಬ್ಡಾಮಿನಲ್ ಆ್ಯಂಡ್ ಬ್ಯಾಕ್ ಪೋರ್ಷನ್ಗೆ ಕೂತಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡುವ. ರೈಟ್, ಲೆಫ್ಟ್, right and left, right, left, and rotation. ಕೂತಲ್ಲಿ rotation. ಎಷ್ಟು ಬೆಂಡ್ ಆಗ್ಲಿಕ್ಕೆ ಆಗ್ತದೆ ಅಷ್ಟು ಬೆಂಡ್ ಮಾಡಿ. ತುಂಬ ಬ್ಯಾಕ್ ಪೇನ್ ಇದ್ದರೂ ತುಂಬ ಬೆಂಡ್ ಮಾಡೋದು ಬೇಡ. ಸೊ ಇಲ್ಲಿ ಒಂದು 5 to 8 times ಮಾಡಿ, ದೆನ್ ರಿವರ್ಸ್. ಕೂತಲ್ಲೇ ಮಾಡುವಂಥ ಎಕ್ಸಸೈಸ್ಗಳನ್ನು ಮಾಡಿದ್ರಿ. ಇದು ಲೆಗ್ ಫೋಲ್ಡಿಂಗ್. ಈಗ ಕಾಲು ಮಡಿಚಲಿಕ್ಕೆ ಸಾಧ್ರೆ ಕೂತಲ್ಲೇ, ಸಿಟ್ಟಿಂಗ್ ಆನ್ ಚೇರ್, ಕೂತಲ್ಲೇ ಕಾಲು ಫೋಲ್ಡ್ ಮಾಡ್ತಾ ಬನ್ನಿ, ಎಕ್ಸೇಲ್ ಮಾಡ್ತಾ. ಫ್ರೆಂಡ್ಸ್, ಇದು ಕೇವಲ ಏಜ್ ಆದವರಿಗೆ ಮಾತ್ರ ಅಲ್ಲ, ಕೆಲವರಿಗೆ ಪೇಷಂಟ್ ಆದವರಿಗೆ ಮೇಲೆ ಕೂತ್ಕೊಂಡು ಎಕ್ಸಸೈಸ್ ಮಾಡಬೇಕಾಗತ್ತೆ, ಕೆಳಗೆ ಕೂತ್ಕೊಳ್ಳಿಕ್ಕಾಗಲ್ಲ, ಅವರೆಲ್ಲರಿಗೂ ಕೂಡ ಈ ಎಕ್ಸಸೈಸ್ ಯೂಸ್ ಆಗುತ್ತೆ. ಆ್ಯಂಡ್ ನಾವು ಫೀಟ್ ಆ್ಯಂಡ್ ಟೋಸ್ ಎಕ್ಸಸೈಸ್, ಪಾದಗಳ ಚಲನೆಯನ್ನು ಹೀಗೆ ಮಾಡ್ಬೋದು ನೋಡಿ. ಚೇರಲ್ಲಿ ಕೂತ್ಕೊಂಡೇ ಮಾಡಿ, ಮೂಮೆಂಟ್ ಬೆಡ್ ಮೇಲೆ ಕೂತು ಕೂಡ ಮಾಡ್ಬೋದು. ಮತ್ತು ಇದನ್ನು ಸ್ಟ್ಯಾಂಡಿಂಗ್ ಕೂಡ ಮಾಡ್ಬೋದು. ನಿಂತು ಗೋಡೆಯನ್ನು ಸಪೋರ್ಟ್ ತಗೊಂಡು ಗೋಡೆ ಹಿಡ್ಕೊಂಡು ಅಪ್ಪರ್ ಬಾಡಿ ಒಂದೊಂದೇ ಕಾಲಲ್ಲಿ ಮಾಡ್ಬೋದು. ಕೂತಲ್ಲಾದರೆ ಎರಡು ಕಾಲ ಒಟ್ಟಿಗೆ ಮಾಡ್ಬೋದು. ನಿಂತುಕೊಂಡು ಒಂದೊಂದೇ ಕಾಲನ್ನು ಇವನ್ ಲೆಗ್ ರೊಟೇಷನ್ ಕೂಡ ಮಾಡ್ಬೋದು. ಲೈಕ್ ನಿಂತುಕೊಂಡು ಲೆಗ್ ರೊಟೇಷನ್ ಮಾಡಿದ್ರೆ ಕಾಲು ದೊಡ್ಡ ರೌಂಡ್ ಬರ್ತದೆ, ಮೇಕೆ ಬಿಗ್ ಝೀರೋ ಲೈಕ್. ಸೊ ಕೂತ್ಕೊಂಡು ಮಾಡಿದ್ರೆ ಸಣ್ಣ ಬರ್ತದೆ. ಸೊ ನಿಂತು ಸಾಧ್ಯ ಆದರೆ ನಿಂತೆ ಮಾಡಿ. ಎಸ್, ಹಲವಾರು ಎಕ್ಸಸೈಸನ್ನು ಕೂತಲ್ಲೇ ಮಾಡ್ಬೋದು. ಇನ್ನೂ ಬೇರೆ ಬೇರೆ ವೆರೈಟೀಸ್ ಆಫ್ ಎಕ್ಸಸೈಸ್ ಇದೆ ಫ್ರೆಂಡ್ಸ್. ನಿಮಗೆ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಡೈಲಿ ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ಚೇರಿಂದ ಹಿಂದಕ್ಕೆ ಹೋಗಿ ಮುಂದೆ ಕೂತ್ಕೊಳ್ಳೋದು ಬೇಡ. ಈಗ ಫಸ್ಟ್ ಮಾಡುವಾಗ ಮುಂದಕ್ಕೆ ಕೂತ್ಕೊಳ್ಳಿ, ಈಗ ಮಾಡುವಾಗ ಹಿಂದಕ್ಕೆ ಹೋಗಬೇಕು ಸ್ವಲ್ಪ. ಓಕೆ, ಎಸ್. ಈಗ 2 ಫೀಟ್ಗಳು ನೆಲಕ್ಕೆ ಇರಲಿ. ಫ್ರೆಂಡ್ಸ್, ಇಲ್ಲಿವರೆಗೆ ಚೇರ್ ಸಿಟ್ಟಿಂಗ್ ಎಕ್ಸಸೈಸ್ ಮಾಡೋದನ್ನು ನೋಡಿದ್ರಿ. ಇನ್ನೂ ಹಲವಾರು ರೀತಿಯ ಎಕ್ಸಸೈಸ್ ಮಾಡ್ಬೋದು. ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಸಿಂಪಲ್ ಆಗಿರೋ ಎಕ್ಸಸೈಸ್ ಯಾರು ಕೂಡ ಮಾಡ್ಬೋದು, ಹೆಚ್ಚು ಶ್ರಮ ಇಲ್ಲ. ಸೊ ಫ್ರೆಂಡ್ಸ್, ನಮ್ಮ ದೇಹಕ್ಕೆ ಊಟ ತಿಂಡಿ ಅಂದರೆ ಆಹಾರ ಕ್ರಮಗಳು ಹೇಗೆ ಬೇಕೋ ಅದೇ ಥರ ನಮಗೆ ಎಕ್ಸಸೈಸ್ ಬೇಕೇ ಬೇಕು. ಯಾಕೆಂದರೆ ಅದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಬೇಕು. ಅದು ಇಲ್ಲದಿದ್ದರೆ ನಾವು ತಿಂದ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗದೆ ಅದು ಶಕ್ತಿಯಾಗಿ ಅಂದರೆ ಎನರ್ಜಿಯಾಗಿ ಕನ್ವರ್ಟ್ ಆಗೋಲ್ಲ. ಹಾಗಾಗಿ ನಮಗೆ ಎಕ್ಸಸೈಸ್ ಬೇಕೇ ಬೇಕು. ಸೊ ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರಲಿಕ್ಕೆ ಅಥವಾ ಸ್ಟಿಫ್ನೆಸ್ ಹೋಗಲಿಕ್ಕೆ ಇರ್ಬೋದು, ಅಥವಾ ನಮ್ಮ ಫೇಸ್ ಒಂದು ಶೈನಿಂಗ್ ಬರಲಿಕ್ಕೆ ಯೋಗ ಬಹಳ ಮುಖ್ಯ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಈ ಎಲ್ಲ ವಿಷಯಗಳನ್ನು ಮನದಟ್ಟು ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನ್ನ ಇನ್ನು ಮುಂದಿನ ವೀಡಿಯೋದಲ್ಲಿ ಚೇರ್ ಸಿಟ್ಟಿಂಗ್ ಸೂರ್ಯ ನಮಸ್ಕಾರ ಹೇಗೆ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾಕೆಂದರೆ ಸೂರ್ಯ ನಮಸ್ಕಾರ ಅಂದರೆ ಮ್ಯಾಟ್ ಮೇಲೆ ಕೆಳಗೆ ಮ್ಯಾಟಲ್ಲಿ ಮಾಡುವಂಥದ್ದು ನೋಡಿರ್ತೀರ. ಬಟ್ ಚೇರ್ ಮೇಲೆ ಕೂತು ಸೂರ್ಯ ನಮಸ್ಕಾರ ಮಾಡೋದು ಹೇಗೆ ಅನ್ನೋದನ್ನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಹಾಗೆ ಬಾಡಿ ಟ್ಯಾಪಿಂಗ್ ಹೇಗೆ ಮಾಡೋದು, ಅದರಿಂದ ಏನು ಯೂಸ್ ಇದೆ ಅದೆಲ್ಲವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಹೆಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.